ಕನ್ನಡದವರಾ? ಬೆಂಗಳೂರು. ಬೆಂಗಳೂರು. Beach is not that good what I have thought. I thought I would do surfing and all. If you could change one thing about NIT, what would that be? ಸ್ಟೇಜ್ ಮೇಲೆ ಹೊಡೆದಿದ್ರು ಕನ್ನಡ Most of the things I didn't listen, to be honest. ರಿಜೆಕ್ಟ್ ಮಾಡ್ಬಿಟ್ರು. So bad. I don't even get a girl. One girl. Only the thing you'll get here is NIT as a tag. RBC ಬೆಟರ್ ಅಂತ NIT ಗೆ ಬೆಟರ್ ಅಂತ ಟ್ಯಾಗಿಂಗ್ ಎಲ್ಲ ನಡೆಯುತ್ತಾ ಕಾಲೇಜಲ್ಲಿ? ಈಗ ನೋಡ್ತೀರಾ ಯಾಕಂದ್ರೆ ವಿಡಿಯೋ ಅಪ್ಲೋಡ್ ಮಾಡ್ತೀರಾ Is NIT ಗೆ LGBTQ friendly? You don't have to study after coming to NIT. How much would you rate NIT ಗೆ boys? ಕ್ಯಾಂಪಸ್ನಾಗ ಒಂದು ನವಿಲ್ ಸಿಕ್ಕತ್ತೆ ನಮ್ಗೆ ಕ್ರೇಜಿ. What is difficult to maintain in college? Girlfriends 9 CGPA na? No, I'm pretty sure. No. RBC CS objects. Yes, RBC. ಸ್ಟಡಿ ಅಂತ ಏನಾದ್ರು ಬಿಟ್ಟು ಹೋಗೋಣ ನೆಕ್ಸ್ಟ್ ಇಯರ್ ಬಂದು ತಗೊಂಡೋಗೋಣ. Once you enter in NIT, you will fully enjoy your life. No, bro. We just enjoy the Saturday, Sunday. After that, our whole week gone in a one day. Hello guys. Hello guys. Welcome to my channel. ಇವನ ಹೆಸರು ದೀಪಕ್ ಕೇಳಿವಲ್ಲ ಅಂತ. Wait. ನಿಮಗೆ ಅನ್ಸ್ತಿರ್ಬೋದು ನಾನೇ ಕಿಂತ ವಿಡಿಯೋ ಎಲ್ಲ ಮಾಡಕತ್ತೀನಿ ಅಂತ. ಅಲ್ಲ ಯಾಕಂದ್ರೆ ಅವ್ನು ಕೂಡ ನಾ ಇಂಥವು ವಿಡಿಯೋ ಮಾಡ್ತೀನಿ. ಏನಾರು ಅಂತ ಗೊತ್ತಲ್ಲ ನಿಮಗೆ? ನಾ ಗೊತ್ತಾಗಿರ್ತೀನಿ ಬೈ ಯಾರು. ಪ್ರಥಮ್ ಬಡ್ಡು. ಪ್ರಥಮ್ ಡಮ್ಸ್ ಅಂತ ಏನೋ ಚಾನಲ್ ಪ್ರಥಮ್ ಡಮ್ಸ್ ಅಂತ ಸಬ್ಸ್ಕ್ರೈಬ್ ಮಾಡ್ಬಿಡ್ರಿ. ಸಬ್ಸ್ಕ್ರೈಬ್ ಮಾಡ್ರಿ. ಆಮೇಲೆ ನಾ ಗೊತ್ತಿಲ್ಲ ಅವ್ರಿಗೆ. ಹೌದಲ್ಲ, ನನ್ನ ಚಾನಲ್ದವ್ರು ಇವ ದೀಪಕ್ ಎಳಿವಲ್ಲ ಅಂತೇಳಿ ಇವ್ ಆರ್ವಿ ಕಾಲೇಜ್ ಆಫ್ ಇಂಜಿನಿಯರಿಂಗ್ ದಾಗ ಸೆಕೆಂಡ್ ರ್ಯಾಂಕ್ ಬಂದಾನು. Second rank ಅಲ್ವಾ? ಸೆಕೆಂಡ್ ಇಯರ್ ದಾಗ ನಾನು. ಆಮೇಲೆ ನಾವೆಲ್ಲಿದೀವಿ ಅಂತ ಒಂದ್ಸರ್ತಿ ಗೆಸ್ ಮಾಡ್ರಿ. ಗೆಸ್ ಹೆಂಗ್ ಮಾಡ್ತೀರಿ ನಾವು ಇನ್ನೂ ಏನೂ ತೋರಿಸಿಲ್ಲ. ಎಕ್ಸಾಕ್ಟ್ಲಿ ಮೋಸ್ಟ್ಲಿ ಬೋರ್ಡ್ ಕಾಣತ್ತಿರ್ಬೋದು, ಕಾಣದೇನೂ ಇರ್ಬೋದು. ಹಿಂದೆ ಬರ್ರಿ. ಓಕೆ, ಬೋರ್ಡ್ ಕಾಣದೇನೂ ಇರ್ಬೋದು. NIT ದಾಗ NIT ಎಷ್ಟೊಂದ್ ಜನಕ್ಕ ನಿಮ್ಗೆ ಇಲ್ಲಿಗೆ ಬರೋ ಆಸೆ ಇರ್ತೈತಿ. ನಂಗೂ ಇತ್ತು, ಬಟ್ ನಾ ಜೈ ಬರ್ಲಿಲ್ಲ. ನಾ ಜೈ ಬರ್ದಿದ್ದೆ. ನಂಗೆ ಇವಂಗ್ ಸಿಗ್ಲಿಲ್ಲ. 97.2% ಅಷ್ಟ. ಇಲ್ಲ ಐತಿ ಮೈನಿಂಗ್ ಡಿಪಾರ್ಟ್ಮೆಂಟ್ ಅದು ಸಿಕ್ತಿತ್ತು. ಬಟ್ ನಂಗೆ ಅನ್ಸ್ತಿ ಆರ್ವಿ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಹೋದ್ರೆ ಚಲೋ ಇರ್ತದಂತ. ಸ್ಟಿಲ್ ಅವಾಗ NIT ಮಿಸ್ ಮಾಡ್ತಿರ್ತೀನಿ. ಹಿಂಗ್ ಬಂದಿನಿ. ಬಟ್ ಬೈ ದ ವೇ ನಿಮ್ಗೆ ಅನ್ಸ್ತಿರ್ಬೋದು ಹಿಂಗ್ಯಾಕ್ ಮಾತಾಡತ್ತಾನ ಅಂತೇಳಿ. ಯಾಕಂದ್ರೆ ಇವ್ ಬೇರೆ ವಿಡಿಯೋಸ್ ತಾಗೆಲ್ಲ ಬೇರೆ ತರ ಮಾತಾಡತಾನು. ಯಾಕಂದ್ರೆ ಇವ ನಮ್ ಕಡೆ ಅದಾನು, ಬಟ್ ಹುಡುಗಿಯಾರ್ ಸಿಗ್ಲಿ ಅಂತೇಳಿ ಒಂದ್ ಸ್ವಲ್ಪ ಬೆಂಗಳೂರು ಭಾಷೆದಾಗ ಮಾತಾಡ್ತಾನು. ಇಲ್ಲೇ ಶಾಮಿಯಾನ ಹಾಕಾಕ್ತಾರು, ಇಲ್ಲೆಲ್ಲ ಏನೋ ಕಟ್ಟಾಕತ್ತಾರು. ಈ ವಿಡಿಯೋ ಪರ್ಪಸ್ ಏನಂತಂದ್ರೆ ಇಲ್ಲ ಪರ್ಪಸ್ ವಿಡಿಯೋದೇನು ಪರ್ಪಸ್ ಇಲ್ಲ. ನಾವು ಬಂದಿರೋದೊಂದು ಪರ್ಪಸ್ ಇತ್ತಿಲ್ಲ. ಆಕ್ಚುಲಿ NIT ದಾಗ ಇನ್ಸಿಡೆಂಟ್ ಅಂತೇಳಿ ಒಂದು ಇವೆಂಟ್ ನಡೆಯಕತ್ತೈತಿ. ಇಟ್ಸ್ ದೇರ್ ಫೆಸ್ಟ್. ಸೊ ಅಲ್ಲಿ ನಾವು ಸ್ಟೇಟ್ ಪ್ಲೇದಾಗ ಒಂದು ಪಾರ್ಟಿಸಿಪೇಟ್ ಮಾಡಕ್ ಬಂದಿದ್ವಿ. ಹೋದ ವರ್ಷ ಬಂದಿದ್ವಿ, ಈ ವರ್ಷ ಬಂದ್ವಿ. ಹೋದ ವರ್ಷ ಸೋತಿದ್ವಿ, ಈ ವರ್ಷ ಸೋತಿದ್ವಿ. ಬಟ್ ಸ್ಟಿಲ್ ನಮಗ್ ತೃಪ್ತಿ ಆಗಿದೆ. ತೃಪ್ತಿ. ಅಂಡ್ ದೀಪಕ್ ಹೋದ್ ಸರ್ತಿ ಒಬ್ಬ ಬಂದಿದ್ದೆಲ್ಲ, ಆಕೆ ಬಂದಿರ್ಲಿಲ್ಲ. ನಾನು ಹೇಳ್ತೀನಿ, ನಿಮ್ಮ ಕಮೆಂಟ್ಸ್ ಹೇಳ್ತೀನಿ. ದೆನ್ ಹೇಳ್ಬೇಕಂದ್ರೆ ಕ್ಯಾಂಪಸ್ ಭಾಳ ಚಂದ ಐತೆ, ಭಾಳ ದೊಡ್ಡದೈತೆ. ಇಡೀ ಕ್ಯಾಂಪಸ್ನಾಗ ನಿಮಗೆ ಸುತ್ತಲೂ ಹಾಸ್ಟೆಲ್ಗಳು ಕಾಣ್ತಾವ, ಗ್ರೌಂಡ್ಗಳು ಕಾಣ್ತಾವ, ಮನುಷ್ಯರು ಕಾಣ್ತಾವ. ಪ್ರೈವೇಟ್ ಬೀಚ್ ಐತಿ ಕಾಲೇಜ್ದಾಗ. ಅಲ್ಲೇ ಹೊಂಟಿವಿ ಈಗ ಸದ್ಯಕ್ಕ. ಯಾಕಂದ್ರೆ ನಮ್ದು ಕಾಂಪಿಟೇಷನ್ ಅದು ಇದು ಎಲ್ಲ ಮುಗ್ದಾವು. ಈಗ ಡೈರೆಕ್ಟ್ ನಾವು ಬೀಚ್ ಹೊಂಟಿವಿ. ಯಾರು ಸಿಗ್ತಾರೋ ಅವ್ರ ಜೊತೆ ಮಾತಾಡ್ಬೋಣ. ಎಕ್ಸ್ಕ್ಯೂಸ್ ಮೀ ಗೈಸ್, ಐ ಆಮ್ ಶೂಟಿಂಗ್ ಅ ವಿಡಿಯೋ. ಕ್ಯಾನ್ ಐ? ಓಕೆ ಫೈನ್ ಥ್ಯಾಂಕ್ ಯು. ರಿಜೆಕ್ಟ್ ಮಾಡಿಬಿಟ್ರು, ಬಟ್ ಸ್ಟಿಲ್ ವಿಲ್ ಗೋ ಫಾರ್ವರ್ಡ್. ವಿಲ್ ಇಂಟರಾಕ್ಟ್ ವಿತ್ ಪೀಪಲ್ ಆ್ಯಂಡ್ ಕ್ಲಾರಿಫೈ ಯುವರ್ ಡೌಟ್ಸ್ ಬೈ ಆಸ್ಕಿಂಗ್ ಕ್ವಶನ್ಸ್. ಓಕೆ, ಅಲ್ಲಿ ನಮಗೋಸ್ಕರ ನಮ್ಮ ಕ್ಯಾಮ್ರಾಮನ್ ಸಮರ್ಥ ಅವ್ರು ಕಾಯ್ತಾ ಇದ್ದಾರೆ. ತುಂಬಾ ದೂರ ಇದ್ದಾರೆ, ಕಾಣದೇ ಇರ್ಬೋದು. ಅವ್ರದ್ದು H ಮೇಜರ್ ಅಂತ H ಮೇಜರ್ ಅಂತ ಒಂದು ಚಾನಲ್ ಇದೆ, ಅದನ್ನು ಸಬ್ಸ್ಕ್ರೈಬ್ ಮಾಡಿ. ಇನ್ಸ್ಟಾಗ್ರಾಮ್ ಪೇಜ್ ಇದೆ, ಅದನ್ನು ಸಬ್ಸ್ಕ್ರೈಬ್ ಮಾಡಿ. ಕ್ರೇಜಿ ಕಾಂಟೆಂಟ್ ಮಾಡ್ತೀರಿ, ಸೊ ಕ್ರೇಜಿ ಮ್ಯೂಸಿಕ್ ಮಾಡ್ತಾರೆ, ಒಂದ್ಸರ್ತಿ ನೋಡ್ಬಿಟ್ಟು. ದೆನ್ ವಾಟರ್ ರಿಸೋರ್ಸ್ ಭಾಳ ಕೊನೆ ಡಿಪಾರ್ಟ್ಮೆಂಟ್ ಅದಾರೆ, ಹೆಸರು ಕೇಳಿರಂಗಿಲ್ಲ ನೀವು. ಅಂಥವೆಲ್ಲ ಡಿಪಾರ್ಟ್ಮೆಂಟ್ಸ್ ಅದಾವು. ಆ್ಯಂಡ್ ಕ್ಯಾಂಪಸ್ ಅನ್ಕಿ ಮಸ್ತ್. ಬೀಚ್ ಇದ್ರೆ ಏನು
ಬೀಚ್ ಇದ್ರೆ ಏನ್ ಬೇಕು ಹೇಳ್ರಿ ನಿಮ್ಗೆ, ಇನ್ನ ಏನ್ ಬೇಕು? ಅಂಡ್ ಈ ಕಾಲೇಜ್ದಾಗ ಫೆಸ್ಟ್ಗಳಂತೂ ಭಾರಿ ನೋಡಿದ್ವಿ. ಫಸ್ಟ್ ಏನಂತ ಗ್ರ್ಯಾಂಡ್ ಲೆವೆಲ್ ಮಾಡ್ತಾರೆ ಫಸ್ಟ್ ಎಲ್ಲ. ನಮ್ಮ ಕಾಲೇಜ್ದಾಗ ಫೆಸ್ಟ್ ಮಾಡ್ಬೇಕಂತಂದ್ರೆ ನಾವು ಕೈಕಾಲು ಬಿದ್ದು ಸ್ಪಾನ್ಸರ್ ಹುಡುಕಿ ಒಂದು ಫೆಸ್ಟ್ ಆಗ್ತದೆ. ಇಲ್ಲಿ ನೋಡ್ರ ನಾವು ಪ್ರತಿ ವರ್ಷ ಇದ್ದ ಜೋಶ್ದಾಗ ಎಲ್ಲಾರು ಬಂದಿರ್ತಾರೆ. ಬೇರೆ ಕಾಲೇಜಸ್ ಭಾಳ ಮಂದಿ ಬಂದಿರ್ತಾರೋ, ಭಾಳ ದೂರದಿಂದ ಬಂದಿರ್ತಾರೆ. ಕ್ರೇಜಿ ಪಾರ್ಟ್ ಆಗ ಇಲ್ಲಿ ಕ್ಯಾಂಪಸ್ನಾಗ ಒಂದು ನವಿಲ್ ಸಿಕ್ಕತ್ತೆ ನಮ್ಗೆ, ಕ್ರೇಜಿ. ನೋಡೋಣ ಬರ್ರಿ. ಇದು ಆ್ಯಕ್ಚುಲಿ ಗರ್ಲ್ಸ್ ಹಾಸ್ಟೆಲ್. ಬೀಚಿಗೆ ಹೋಗ್ಬೇಕಂದ್ರೆ ಗರ್ಲ್ಸ್ ಹಾಸ್ಟೆಲ್ ಕಡೆಯಿಂದ ಹಾದ ಹೋಗ್ಬೇಕು. ನಾವು ಒಂದು ಸ್ವಲ್ಪ ಇದು ನದಿ ಅಂತೇಳಿ ಹಂಗೆ ತಿಳ್ಕೊಬೇಡ್ರಿ. ಗರ್ಲ್ಸ್ ಹಾಸ್ಟೆಲ್ ಮುಂದೆ ಹೊಂಟಾರಿ ಇವ್ರ ಅಂತ. ಬೀಚಿಗೆ ಹೋಗ್ಬೇಕಂದ್ರೆ ಸಣ್ಣಗೆ ಹೋಗ್ತಾನೆ, ವೈಡ್ ಆಂಗಲ್ ಐತೆ. ಅದು ಆ್ಯಕ್ಚುಲಿ ಹೆಣ್ಣು ನವಿಲ್ಲ, ಯಾಕಂದ್ರೆ ಹೆಣ್ಣು ನವಿಲುಗಳು ಚಂದ ಇರಂಗಿಲ್ಲ, ಗಂಡು ನವಿಲು ಚಂದ ಇರ್ತಾವೆ. ಈಗ ನಮ್ಮ ಡಿಪಾರ್ಟ್ಮೆಂಟ್ ಚಂದ ಅಲ್ಲ ಮಾತಾಡ್ತಿರೋದು ಯಾರು ಹೇಳಿದ್ರು? ಅದೇ ಬಿಡ್ರಿ ಚಂದ. ನಾ ಹೇಳಿದ ದೆನ್ ಇಲ್ಲಿ ಹೋದಲ್ಲೆಲ್ಲ ಏನೇನೋ ಸಿಗ್ತೈತಿ. ಇವ್ರು ನಿನ್ನೇನೋ ಒಂದು ಕ್ರೇಜಿ ಇನ್ಸಿಡೆಂಟ್ ಹೋಗಿದ್ವಿ. ಅದೇ ಏನೋ ಕ್ರೇಜಿ ಇನ್ಸಿಡೆಂಟ್ ಆತಪ್ಪ. ದಾರಿ ಇಲ್ಲ. ಬೀಚ್ ನಾವು ಇಲ್ಲಿ ಹೊಂಟಿವಿ, ಎಲ್ಲಂದ್ರೆ ಸ್ವಿಂಕ್ ಇಲ್ಲಿ ಹೋಗ್ತೀವಿ. ಹೋಗೋಣ. ಯಾರಾದ್ರೂ ಸಿಕ್ಕರೆ ಹಂಗೆ ಕ್ವಶನ್ ಯಾರಾದ್ರೂ ಸಿಕ್ಕರೆ ಹಂಗೆ ಕ್ವಶನ್ ಸ್ಟಾರ್ಟ್ ಮಾಡ್ತೀವಿ. ಅದರಿಂದ ಹೇಳಾಕ್ತಿವಿ ಅಷ್ಟೇ. ಕೋಗಿಲೆ ಮರೆತಿದೆ. ಬಟ್ ನಾವು ಮೈಕ್ ತಂದಿದ್ದೀವಿ. ಹೇಗಿದ್ದೀರಾ? ಚೆನ್ನಾಗಿದ್ದೀನಿ. ನಿಮ್ದು ಯೂಟ್ಯೂಬ್ ಚಾನಲ್ ಅಲ್ಲಿ ನಾನು ಮುಂಚೆ ನೋಡ್ತಿದ್ದೆ. ಹೌದಾ? ಇವಾಗ ಗೊತ್ತಿಲ್ಲ, ಬಟ್ ಮುಂಚೆ ನೋಡ್ತೀರಾ? ಈಗ ನೋಡ್ತೀರಾ? ಯಾಕಂದ್ರೆ ವಿಡಿಯೋ ಅಪ್ಲೋಡ್ ಮಾಡ್ತೀರಾ? ಎಡಿಟಿಂಗ್ ಎಲ್ಲ ನೋಡ್ತಿದ್ದೆ. ಆವಾಗ ರಜೆಯಲ್ಲಿ ಎಡಿಟಿಂಗ್ ನಾನು ಕಲಿಬೇಕಂತ ಅನಿಸ್ತು, ಬಟ್ ಕಲ್ತಿಲ್ಲ. ಓಕೆ, ಯಾವ ನಿಮ್ದು? ನಮ್ಮ ಮಂಗಳೂರು. ಓಕೆ, ಹಂಗೆ ಮಾತಾಡ್ಕೊಂತ ಹೋಗೋಣ. ಸರಿ, ಹಾಕ್ಬಿಡಿ. ಇಂಟರ್ವ್ಯೂ ನಿಮ್ದ ನಮ್ದ? ನಿಮ್ದು. ಓಕೆ, ನನ್ನ ಹೆಸರು ಹೌದು, ನನ್ನ ಹೆಸರು ಶ್ರೀಧಾ ಅಂತ. ನಾನು IT ಡಿಪಾರ್ಟ್ಮೆಂಟ್ ಅಲ್ಲಿ ಇದ್ದೀನಿ, ಫಸ್ಟ್ ಇಯರ್. ಕ್ರೇಜಿ. NITಗೆ ಆಕ್ಚುಲಿ ವರ್ತ್ ಇಟ್ ಇತ್ತ ಜೆ ಸ್ಟ್ರಗಲ್ಗೆ? ವರ್ತ್ ಇಟ್ ಇದೆ. ಹೌದಾ? ಸೀನಿಯರ್ಸ್ ಜೊತೆ ಇಂಟ್ರಾಕ್ಷನ್ ಎಲ್ಲ ಮಸ್ತ್ ಇರುತ್ತೆ. ಅದು ಒಂದೇ ಪಾಯಿಂಟ್ ನನ್ಗೆ ಅನ್ಸೋದು, ಸೀನಿಯರ್ಸ್ ಜೊತೆ ಇಂಟ್ರಾಕ್ಷನ್ ಫುಲ್ ನೆಕ್ಸ್ಟ್ ಲೆವೆಲ್ ಇದೆ. ಇಲ್ಲಿ ರ್ಯಾಗಿಂಗ್ ಎಲ್ಲ ಇರುತ್ತಾ? ಇಲ್ಲ, ರ್ಯಾಗಿಂಗ್ ಇಲ್ಲ, ಫ್ರೆಂಡ್ಲಿ ಇರುತ್ತೆ ಮೋಸ್ಟ್ಲಿ. ಆಲ್ಮೋಸ್ಟ್. ಅಂಡ್ ಅದು ಲೈಕ್ ಕೆಲವೊಮ್ಮೆ ಲ್ಯಾಂಗ್ವೇಜ್ ಮೇಲೆ ಡಿಪೆಂಡ್ ಆಗುತ್ತೆ, ಬಟ್ ಸೀನಿಯರ್ಸ್ ಎಲ್ಲ ಅಂದ್ರೆ ಹೆಂಗೆ ಲ್ಯಾಂಗ್ವೇಜ್ ಮೇಲೆ? ಅಂದ್ರೆ ಲ್ಯಾಂಗ್ವೇಜ್ ನಂಗೆ ಗೊತ್ತಿಲ್ಲ, ನನ್ ಕೆಲವು ಫ್ರೆಂಡ್ಸ್ ಹೇಳ್ತಿದ್ರು ಅವ್ರಿಗೆ ಹಾಗೆ ಅಂತ, ಬಟ್ ನಂಗೆ ಗೊತ್ತಿಲ್ಲ. ಮೋಸ್ಟ್ಲಿ ಅಂದ್ರೆ ಕನ್ನಡದವ್ರು ಸರಿ ಮಾತಾಡ್ತಾರೆ. ಕನ್ನಡದವ್ರು ಫ್ರೆಂಡ್ಲಿ ಇದೆ. ಕ್ರೇಜಿ. ಮತ್ತೆ ವಾಟ್ಸ್ ದ ಮೋಸ್ಟ್ ಬ್ಯೂಟಿಫುಲ್ ಪಾರ್ಟ್ ಅಬೌಟ್ NITಗೆ? ಹಿಂದೆ ನೋಡ್ತಿರೋದಾ? beach is okay. I don't like beach that much. ಮೌಂಟೇನ್ ಪರ್ಸನ್. ನಂಗೆ ಮೇನ್ ಯು ಕ್ಯಾನ್ ಪ್ಲೇ ಸ್ಪೋರ್ಟ್ಸ್ ಅಟ್ ಎನಿ ಟೈಮ್. ಕ್ರೇಜಿ. ನಮ್ಮ ಕಾಲೇಜ್ದಾಗ ನಮ್ಮ ಕಾಲೇಜ್ದಾಗ ಮುಂಚೆ 4 ಗ್ರೌಂಡ್ಸ್ ಇತ್ತು, ಇವಾಗ ಒಂದಿದೆ, ಅದ್ರಲ್ಲೂ ಕಾರ್ ಪಾರ್ಕಿಂಗ್ ಮಾಡ್ತಾರೆ. ನಾನು ಗ್ರೌಂಡ್ ಬಗ್ಗೆ ಮಾತಾಡ್ತಿಲ್ಲ, ನಾನು ಹಾಸ್ಟೆಲ್ ಅಲ್ಲಿ ಎಲ್ಲ ಯು ಕ್ಯಾನ್ ಪ್ಲೇ ಇಟ್ ಎನಿ ಟೈಮ್. ಕ್ರೇಜಿ. ಮತ್ತೆ ಇನ್ನೊಂದೇನಂದ್ರೆ ಅದೇ ಸೀನಿಯರ್ಸ್ ಇಂಟ್ರಾಕ್ಷನ್. ಇವೆಂಟ್ಸ್ ಅಲ್ಲಿ ಅವರೇ ಕರ್ಕೊಂಡ್ ಬರ್ತಾರೆ. ಸೊ ಅವರೇ ಇದು ಬಂದ್ ನಮ್ಮನ್ನ ಬನ್ನಿ ಪಾರ್ಟಿಸಿಪೇಟ್ ಮಾಡಿ ಆಗೀಗಂತೆಲ್ಲ ಅಂತಾರೆ. ಮೊನ್ನೆ ಒಂದು ಭಾರತ್ ದರ್ಶನ್ ಅಂತ ಇತ್ತು. ಸೊ ಎವ್ರಿ ಸ್ಟೇಟ್ ಅವರು ಅವ್ರವ್ರ ಕಲ್ಚರ್ ಅನ್ನ ತೋರಿಸ್ತಾರೆ. ಸೊ ಅವ್ರವ್ರ ಊರವರು ಅವ್ರವ್ರ ಕಲ್ಚರಲ್ ಡ್ಯಾನ್ಸ್ ಇರ್ತಾರೆ. ಈಗ ನಮ್ಮೂರಲ್ಲಿ ಗುಡಿವೇಷ ಅಂತ ಅದ್ರದ್ದಿತ್ತು. ಮತ್ತೆ ಇನ್ನೊಂದು ಗುರುವಾರ ಕುಣಿತ ಅಂತ ಒಂದಿದೆ, ಗುರುವಾರ ಅದೆಲ್ಲ ಮಾಡಿದ್ವಿ. ಹಾಗೆ ಅದಕ್ಕೆಲ್ಲ ನಮ್ಮನ್ನು ಜಾಯಿನ್ ಮಾಡಿಸಿದ್ರು. ಅವರು ಡ್ಯಾನ್ಸ್ ಮಾಡ್ಬೋದು, ಬಟ್ ಫಸ್ಟ್ ಇಯರ್ಸ್ ಅವರೇ ಮಾಡ್ಬೇಕಂತ ಏನ್ ರಿಕ್ವೈರ್ಮೆಂಟ್ ಇರಲಿಲ್ಲ, ಅವರೇ ಬಂದು ಕಲಿಸ್ತಾರೆ ನಮಗೆ. ಹಾಗೆ ಆತರ ಇಂಟ್ರಾಕ್ಷನ್ ಎಲ್ಲ ಫುಲ್ ನೆಕ್ಸ್ಟ್ ಲೆವೆಲ್. ಬರೀ NIT ಬಂದ್ಮೇಲೆ ಬರೀ ಸ್ಟಡೀಸ್ ಇಲ್ಲ ಹಾಗೇನಿಲ್ಲ, ಅದು ಡಿಪೆಂಡ್ಸ್ ಆನ್ ದ ಪರ್ಸನ್. ಕೆಲವರು ಬರೀ ಸ್ಟಡೀಸ್ ಮಾಡ್ತಾರೆ. ಇಲ್ಲಿ ಕ್ಯಾಮ್ರಾಮನ್ ಅದನಲ್ಲ ಅವನು ಹಂಗೆ ದಟ್ ಪರ್ಸನ್ ಸ್ಟಡಿ ಅಂತ. ಕೆಲವರು ಸ್ಟಡೀಸ್ ಮಾಡೋದೇ ಇಲ್ಲ, ಅದು ಚೆನ್ನಾಗಿಲ್ಲ. ಮಿಡಲ್ ಅಲ್ಲಿ ಇರ್ಬೇಕು. ಇಲ್ಲ ನಾ ಸ್ಟಡೀಸ್ ಮಾಡ್ತೀನಿ, ಮಿಡಲ್ ಅಲ್ಲಿ ಇರ್ಬೇಕು. ನಾನು ಸ್ಪೋರ್ಟ್ಸ್ ಕಲ್ಚರಲ್ ಅಷ್ಟು ಮಾಡುವ, ಸ್ಪೋರ್ಟ್ಸ್ ಅಂಡ್ ಮತ್ತೆ ಸ್ಪೋರ್ಟ್ಸ್ಗೆ ಅಪರ್ಚುನಿಟೀಸ್ ತುಂಬಾ ಚೆನ್ನಾಗಿದೆ. ಲೈಕ್ ಪ್ರೊಫೆಷನಲ್ ಆಗಿ ಮಾಡ್ಲಿಕ್ಕೆ ಮನಸ್ಸಿಲ್ಲ ಅಂದ್ರೂ ಹೇಗೆ ಫನ್ನಿಗೆ ಆಟ ಆಡ್ಬೋದು. ಮತ್ತೆ ಫ್ರೆಂಡ್ಸ್ ತುಂಬಾ ಜನ ಆಗ್ತಾರೆ. ಈಗ
M.Tech ಅವರೆಲ್ಲ ಫ್ರೆಂಡ್ಸ್ ಆಗ್ತಾರೆ, ಸ್ಪೋರ್ಟ್ಸ್ ಆಡ್ತಾರೆ. ವೆರಿ ಗುಡ್. ಅಂಡ್ ಇನ್ನೊಂದೇನಂದ್ರೆ ಈಗ RBC ಗೊತ್ತಲ್ಲ, RBC ವರ್ಸಸ್ NITK, ಹೌ ಡು ಯು ಕಂಪೇರ್ ಇಟ್? ಕಂಪ್ಯಾರಿಸನ್ ಏನಿಲ್ಲಪ್ಪ, ಲೈಕ್ ಸ್ಟೂಡೆಂಟ್ಸ್ ಕಂಪ್ಯಾರಿಸನ್ ಇಲ್ಲ, NITKನೇ ಬೆಟರ್ ಅಂತಿದ್ದಾರೆ. ಹಾಗೆ ನಾವು ಹೋಗ್ತೀವಿ. ನಾವು ಬಟ್ ಸಮ್ ವಿಷಯದಲ್ಲಿ NITK-ಗಿಂತ RBC ಬೆಟರ್ ಅಂತ ನಂಗೆ ಅನ್ಸುತ್ತೆ. ಫಾರ್ ಎಕ್ಸಾಂಪಲ್ ಪ್ಲೇಸ್ಮೆಂಟ್ಸ್, ಇವಾಗ ನಾನ್ NITK ಬಂದಿದ್ರ ಮೈನಿಂಗ್ ಇಂಜಿನಿಯರಿಂಗ್ ಸಿಕ್ಕಿತ್ತು, ಯಾಕಂದ್ರೆ 97.2% ಆಗಿದೆ. ನಾ ಮೈನಿಂಗ್ ಸಿಕ್ಕರು ಇಲ್ಲಿ ಬಂದು ನಂಗೆ ಪ್ಲೇಸ್ಮೆಂಟ್, ಆ ಲೆವೆಲ್ ಪ್ಲೇಸ್ಮೆಂಟ್ ಕಾನ್ಫಿಡೆನ್ಸ್ ನಂಗೆ ಇರ್ತಿತ್ತು. And in IT, what the placement? ಗೊತ್ತಿಲ್ಲ, ಬಟ್ ಲೈಕ್ ನಾನು ಪ್ಲೇಸ್ಮೆಂಟ್ ಮಾಡ್ತಿಲ್ಲ, ಯಾವ ಬ್ರಾಂಚ್? IT. ಬಟ್ ಪ್ಲೇಸ್ಮೆಂಟ್ ಅಷ್ಟೇನು ಚಿಂತೆ ಮಾಡಲ್ಲ ಯಾರು. ಲೈಕ್ ಆಕ್ಚುಲಿ ಫಸ್ಟ್ ಇಯರ್ ಇಂದ ಡೈಲಿ ಒಂದು 2-3 hours ಕೋಡಿಂಗ್ ಮಾಡಿದ್ರೆ ಅದು ಕೂಡ ಸ್ಟ್ರಕ್ಚರ್ಡ್ ಆಗುತ್ತೆ. ಸೀನಿಯರ್ಸೇ ಬಂದು ಇವೆಂಟ್ ಮಾಡ್ತಾರೆ. ಲೈಕ್ ಈಗ ರೀಸೆಂಟ್ಲಿ ಒಂದು ನಡೀತಿದೆ, ಅವ್ರು ಫುಲ್ ಸ್ಟ್ಯಾಕ್ ಗೋಲ್ಯಾಂಗ್ ಮತ್ತೆ ಇದ್ರನ್ನು ಕಲಿಸ್ತಿದ್ದಾರೆ. ಸೀನಿಯರ್ಸೇ ಬಂದ್ಬಿಟ್ಟು ಸೀನಿಯರ್ಸೇ ಬಂದ್ಬಿಟ್ಟು ಕಲಿಸ್ತಾರೆ ಥರ್ಡ್ ಇಯರ್. ಕಲ್ಚರ್ ಎಲ್ಲ ಚೆನ್ನಾಗಿದೆ. ಮತ್ತೆ ಇದು ಪ್ಲೇಸ್ಮೆಂಟ್ ಅಂದ್ರೆ ಆನ್ ಕ್ಯಾಂಪಸ್ ಮಾತ್ರ ಯಾರು ಡಿಪೆಂಡ್ ಆಗಲ್ಲ, ಆಫ್ ಕ್ಯಾಂಪ್ ಅವ್ರ ಸ್ಕಿಲ್ಸ್ ಆಗ್ತದೆ. ನೀವು ಡೆಡಿಕೇಟ್ ಆಗಿ ಮಾಡಿದ್ರೆ ಯಾರು ಆನ್ ಕ್ಯಾಂಪಸ್ ಡಿಪೆಂಡ್ ಆಗ್ತಾರೆ ಅಂದ್ರೆ ಲೈಕ್ ಯಾರು ಫಸ್ಟ್ ಇಯರ್ ಸೆಕೆಂಡ್ ಇಯರ್ ಫುಲ್ ಚಿಲ್ ಮಾಡಿರ್ತಾರೆ, ಏನ್ ಮಾಡಿರಲ್ಲ, ಅವ್ರ ಥರ್ಡ್ ಇಯರ್ ಅದೇ ಅವ್ರು ಮಾತ್ರ ಆನ್ ಕ್ಯಾಂಪಸ್ ಅಷ್ಟು. ನೀವು ಬೇರೆಯವರೆಲ್ಲ ಅವ್ರವ್ರದ್ದು ಮಾಡ್ತೀವಿ. ನಿಮ್ಮ ಕಾಲೇಜ್ ಒಳಗೆ LGBT ಎಷ್ಟು ಫ್ರೆಂಡ್ಲಿ? I heard you have. ಸಾಧು ನಾನು ಹಿಂಗೆ ಕೇಳ್ತೀನಿ. ಅಂದ್ರೆ ನಿಮ್ಮ ಕಾಲೇಜಲ್ಲಿ ನೋಡಿರೋ ಇದು ಆಕ್ಚುಲಿ ನಮ್ಮ ಬೆಂಗಳೂರು ಫ್ರೆಂಡ್ಸಿಗೆ ಕೇಳಬೇಕು, ಅವರು ತುಂಬಾ ಮಾಡ್ತಿರ್ತಾರೆ. ಬಟ್ ಸಿ ಕಾಲೇಜಲ್ಲಿ ಕ್ಲಬ್ಸ್ ಎಲ್ಲ ಇತ್ತಾ? ಹೌದಲ್ಲ, ಕ್ಲಬ್ಸ್ ಬಗ್ಗೆ ಏನೇನು ಕ್ಲಬ್ಸ್ ನೀನು ಯಾವ್ದ್ರಲ್ಲಾದ್ರೂ ಇದೆಯಾ? ನಾನು ಈ ಫಸ್ಟ್ ಇಯರಲ್ಲಿ ಟೆಕ್ನಿಕಲ್ ಕ್ಲಬ್ಸ್ ಎಲ್ಲ ಏನಿಲ್ಲ, ಕಲ್ಚರಲ್ ಕ್ಲಬ್ಸ್ ಇದ್ದಾವೆ, ಬಟ್ ನಾನು ಕಲ್ಚರಲ್ ಇಂಟ್ರೆಸ್ಟ್ ಇಲ್ಲ. ಹಿಂಗೆ DDFC ಅಂತ ಒಂದಿದೆ, ಡಿಬೇಟ್ ಎಲ್ಲ ಮಾಡೋದಕ್ಕೆ. ಮತ್ತೆ ಇನ್ನೊಂದು ಸ್ಟೇಜ್ NITK ಅಂತ ಇದೆ, ಅದರಲ್ಲಿ ಮಾಡ್ಬೋದು. ಇನ್ನೊಂದು ಡ್ಯಾನ್ಸ್ ಕ್ಲಬ್ ಇದೆ, ಜೆನೆಸಿಸ್ ಅಂತ, ಅವರು ಡ್ಯಾನ್ಸ್ ಕ್ಲಾಸ್ ಎಲ್ಲ ಇದ್ರೆ ನೀವು ಕ್ಲಬ್ ಪಾರ್ಟ್ ಇರೋದಿದ್ರು ಹೋಗ್ಬೋದು. ಮತ್ತೆ ನಮ್ಮ ಕನ್ನಡದವ್ರದ್ದೇ ಇದು ನಮ್ಮ ಕರ್ನಾಟಕ ಅಂತ ಒಂದು ಇದರಲ್ಲಿ ಕ್ಲಾಸ್ ಮಾಡ್ತಾರೆ ಅದರಲ್ಲಿ ಎಲ್ಲರಿಗೂ ಅವರೇ ಬಂದು ಕಲಿಸ್ತಾರೆ. ಸೊ ಅದೊಂದಿದೆ. ಮತ್ತೆ ಆರ್ಟಿಸ್ಟ್ ಫೋರಮ್ ಅಂತ ಒಂದಿದೆ. ಈಗ ಅಲ್ಲಿ ಬಿಲ್ಡಿಂಗ್ಸ್ಗೆಲ್ಲ ಪೇಂಟ್ ಮಾಡಿದಾರಲ್ಲ ಡಿಸೈನ್, ರೀಸೆಂಟ್ ಆಗಿ ಮಾಡಿದ್ದು ಸ್ಟೂಡೆಂಟ್ಸೇ ಮಾಡಿದ್ದು. ಥರ್ಡ್ ಇಯರ್ ಫೋರ್ತ್ ಇಯರ್ನವರು ಸ್ಕೆಚ್ ಮಾಡ್ತಾರೆ, ಫಸ್ಟ್ ಇಯರ್ನವ್ರಿಗೆ ಪೇಂಟ್ ಮಾಡಿದ್ರು. ಎಷ್ಟು ಚಂದ ಆಕ್ಚುಲಿ ಅವು ಆಮೇಲೆ ತೋರಿಸ್ತೀವಿ ನಿಮ್ಗೆ. ಕ್ರೇಜ್ ಇದಾವೆ ಆರ್ಟ್ಸ್. ಅಂಡ್ ವಿಚ್ ಇಸ್ ದ ಬಿಗ್ಗೆಸ್ಟ್ ಮಿತ್ ಆಫ್ NITK? ನೀನ್ ಕಾಲೇಜ್ ಜಾಯ್ನ್ ಆಗೋಕ್ಕಿಂತ ಮುಂಚೆ ಯು ಬಿಲೀವ್ಡ್ ಇಟ್, ಬಟ್ ಇಲ್ಲಿಗೆ ಬಂದ್ಮೇಲೆ ನಿಂಗೆ ಗೊತ್ತಾಯ್ತು ದಟ್ ಇಸ್ ಇಲ್ಲ ಅಂತ ಅಂತಾರೆ. ಬೀಚ್ ಇಸ್ ಎವ್ರಿಥಿಂಗ್. ಬೀಚ್ ಅಷ್ಟೇ ನನಗೆ ದಟ್ಸ್ ಯುವರ್ ಪರ್ಸ್ಪೆಕ್ಟಿವ್ ಅಲ್ಲ? ಕಾಲೇಜ್ ಬಗ್ಗೆ ಏನಾದ್ರು ನಾನು ಅನ್ಕೊಂಡಿದ್ದೆ ಲೈಕ್ ಮೆಸ್ ಫುಡ್ ಫುಲ್ ಕ್ರೇಜಿ ಆಗಿರುತ್ತೆ. ಅಂಡ್ ಹಾಸ್ಟೆಲ್ಸ್ ಎಲ್ಲ ನಮ್ದು ಚೆನ್ನಾಗಿದೆ ನಮ್ಮ ಕಾಲೇಜಲ್ಲಿ. ಇಲ್ಲ ಆಕ್ಚುಲಿ ಹಳೆ ಆಗಿದೆ, ಮುಂಚೆಯಿಂದ ಹಾಸ್ಟೆಲಲ್ಲಿ ಯಾರು ಇರಲ್ಲ, ಮೋಸ್ಟ್ಲಿ ಎಲ್ಲರೂ ಬೆಳಗ್ಗೆ ಮತ್ತೆ ಮಲಗಿ ಮಾತ್ರ ಮಾಡ್ತೀವಿ. ಹಾಗಾದ್ರೆ ವಿಚ್ ಇಸ್ ದ ಮೋಸ್ಟ್ ಇಲ್ಲಿಗಲ್ ಥಿಂಗ್ ಯು ಹ್ಯಾವ್ ಡಿಡ್ ಇನ್ ಕಾಲೇಜ್? ಆರ್ ವಾಟ್ ಪೀಪಲ್ ಡೂ ಇನ್ ಕಾಲೇಜ್? ನಿಂಗೆ ಗೊತ್ತಾಯ್ತು ಆ ಥರ ಮಾಡಲ್ಲ ಅಂತ. ಎಲ್ಲರಿಗೂ ಗೊತ್ತೇ ಇರುತ್ತೆ. ಎಲ್ಲರಿಗೂ ಗೊತ್ತೇ ಇರುತ್ತೆ. ಒಂದು ಹೇಳ್ಬೋದು, ನನ್ನ ಸೀನಿಯರ್ಸ್ ಒಬ್ಬ ಹೇಳಿದ್ದ, ಅವರು ಹಾಸ್ಟೆಲ್ ವಾಟರ್ ಕೂಲರ್ ಇದು ಸ್ಟ್ಯಾಂಡ್ ಅಪ್ ಕಾಮಿಡಿದಾಗ ನೋಡಿರೋದಲ್ಲ. ಮತ್ತೆ ಇದೇ ಸ್ಟೋರಿ ನಮ್ಮ JE ಕೋಚಿಂಗ್ದಾಗ ನಮ್ಮ ಟೀಚರ್ ಹೇಳಿದ್ರು. ಇಲ್ಲೊಂದು ಹೇಳ್ತಿದ್ರು ಅಂದ್ರೆ ಸುಳ್ಳಪಳ ಅಷ್ಟೇ. ಎಲ್ಲರೂ ವಾಟರ್ ಕೂಲರ್ ಹೆಂಗೆ ಹೋಗಿತ್ತಾರ, ಬೇರೆ ಏನಾದ್ರು ಯೂನಿಕ್ನೆಸ್ ಇಲ್ಲ ಅವ್ರ ನೆಕ್ಸ್ಟ್ ಟೈಮ್ ಬೇರೆ ಏನಾದ್ರು. ನೆಕ್ಸ್ಟ್ JE ಎಷ್ಟು ಅವರ್? ಸೆಕೆಂಡ್ ಇಯರಲ್ಲಿ ಅಷ್ಟೇನು ಓದ್ತಿರ್ಲಿಲ್ಲ, ಲೈಕ್ 1 hour ಕೋರ್ಸ್. ಆದರೆ ನಾನು ಕ್ವಶನ್ಸ್ ಮಾಡ್ತಾ ಇರ್ತಿದ್ದೆ ಫ್ರೀ ಟೈಮ್ ಇದ್ದಾಗ. ನನಗೆ ಒಂಥರ ಎಂಜಾಯ್ಮೆಂಟ್.
ಮ್ಯಾಥಮೆಟಿಕ್ಸ್ ಅಂದ್ರೆ ಓಕೆ ಹಾಗಾದರೆ ಗೆಟಿಂಗ್ ಇನ್ ಟು NIT ವಿಚ್ ಇಸ್ ಡಿಫಿಕಲ್ಟ್, ಗೆಟಿಂಗ್ ಇನ್ ಟು NIT ಆರ್ ಸರ್ವೈವಿಂಗ್? 2 years ಸೊ ಈಸಿಲಿ ಸರ್ವೈವ್ ಮಾಡ್ಬೋದು. ತುಂಬ ಜನ ಇದ್ದಾರೆ ಆಲ್ರೆಡಿ. ಹಾಂ. ಈಗ ದಾಸದವರೆಲ್ಲ ತುಂಬ ಹಿಂದೆ ಇದ್ದಾರೆ. 50,000 80,000. ಮತ್ತೆ ಜೆಂಡರ್ ರೇಷಿಯೋ ಎಲ್ಲ ಏನಿದೆ? ಹಾಂ, ನಮ್ಮ ಬ್ರಾಂಚ್ IT ನೆಕ್ಸ್ಟ್ ಸಿವಿಲ್ ಕಡೆ ಹೋಗ್ರಿ. ಆ್ಯಂಡ್ ರಾತ್ರಿ ಕ್ಲೋಸಿಂಗ್ ಟೈಮ್ ಎಲ್ಲ ಎಷ್ಟು ನಿಮಗೆ? ಈಗ ಕರೆಂಟ್ಲಿ ನಮಗೆ 11 o'clock. ಹಾಂ, ಬಟ್ ನಮ್ಮ ಫಸ್ಟ್ ಹಾಸ್ಟೆಲ್ ಇಯರ್ ಅವ್ರಿಗೆ. ಹಾಂ, ನಿಮ್ಮ ಹಾಸ್ಟೆಲ್ ಹೊಸ ಲೇಟಾಗಿ ಜಾಯ್ನ್ ಆಗಿದ್ದೆ ಅಂತ ಏನಾರ ಇಪ್ಪತ್ತಾ? ಲೇಟಾಗಿ ನಮಗೆ ಅದೇ ಟೈಮ್ ಕೊಟ್ಟದ್ದು. ಹಾಂ ಸೊ ನಮ್ಮ ಹಾಸ್ಟೆಲಲ್ಲಿ ಟಾಪ್ ಫ್ಲೋರಲ್ಲಿ MTech ಅವ್ರು ಇರ್ತಾರೆ. ಹಾಂ ಸೊ ನಾವು MTech ಅಂತ ಹೇಳಿ ನಾವು ಎಷ್ಟು ಟೈಮ್ 1 o'clock ಒಳಗಡೆ ಬರ್ಬೋದು. ಮತ್ತೆ ಸೆಕೆಂಡ್ ಇಯರ್ ಅವ್ರಿಗೆಲ್ಲ ರಿಸ್ಟ್ರಿಕ್ಷನ್ಸ್ ಟೈಮಿಂಗ್ ಎಲ್ಲ ಅವಾಗ ಫ್ರೀಡಮ್ ಭಾಳ ಆಯ್ತು. ಮತ್ತೆ 300 acre ಕ್ಯಾಂಪಸ್ ಎಲ್ಲಿ ಬೇಕಾದ್ರೆ ಏನ್ ಬೇಕಾದ್ರೆ ಅಡ್ಡಾಡಿ ಅದೊಂದು ಮಿತ್ತಿದೆ. ಅದೊಂದು ಮಿತ್ತು 300 acres ಫುಲ್ ಯೂಸ್ ಆಗಲ್ಲ. ನಾವು mostly ಆ ಸೈಡ್ ಕ್ಯಾಂಪಸ್ ಅಲ್ಲೇ ಇರೋದು. ಮತ್ತೆ ಸೆಕೆಂಡ್ ಇಯರ್ ನಂತರ ಒಂದು ನಮ್ಮ ಡಿಪಾರ್ಟ್ಮೆಂಟ್ ಮಾತ್ರ ಬರೋದು. ಈ ಸೈಡ್ ಕಾಡಿಗೆಲ್ಲ ಯಾರು ಬರೋದು. ಸೊ 300 acre ಕ್ಯಾಂಪಸ್ ಒನ್ ಪಾರ್ಟ್. ಅದ್ರಲ್ಲಿ 100 acres ಅಲ್ಲಿ ಮಾತ್ರ ನೋಡ್ತೀವಿ. 100 acres is also not small. ಓಕೆ, ನಮ್ಮ ಕಾಲೇಜು 15 ಎಕರೆ ಕಾಲೇಜು. 15 ಎಕರೆದಲ್ಲಿ ಅರ್ಧ RBU, ಈಗ ಯಾರಿಗೆ ಅರ್ಧ RBC. ಅವ್ರಿಗೆ ಮಾತ್ರ ಅಷ್ಟು ಇಂಟ್ರೆಸ್ಟ್. ನಮ್ಗೆ ಫುಲ್ ಲೇಜಿ ಪರ್ಸನ್. ಆರಾಮ್ ರೂಮಲ್ಲಿ ಬಿದ್ದು. ಮತ್ತೆ ಸೈಕಲ್ ಎಲ್ಲ ಇದ್ರೆ ಚೆನ್ನಾಗಿ. ಹೌದು, ಇಲ್ಲಿ ಭಾಳ ಸೈಕಲ್ಸ್ ಇದಾವೆ. ಯಾಕಂದ್ರೆ ಇಲ್ಲಾಂದ್ರೆ ನಡ್ಕೊಂಡು ಇನ್ನೊಂದು ಚೆನ್ನಾಗಿದೆ ಏನ್ ಗೊತ್ತಾ, ನೀನ್ ಏನಾದ್ರು ಬಿಟ್ಟು ಹೋದ್ರೆ ಎಲ್ಲಾದ್ರೂ ಬಿಟ್ಟು ಲೈಬ್ರರಿ ಏನ್ ಬಿಟ್ಟು ಕೀಸ್ ಇಯರ್ಫೋನ್ ಏನಾದ್ರು ಬಿಟ್ಟು ಯಾರು ಮುಟ್ಟಲ್ಲ. 1 ವರ್ಷ ಆದ್ಮೇಲೆ ಬಂದ್ರು ಹಾಗೆ ಕ್ರೇಜಿ. ಏನಾದ್ರು ಬಿಟ್ಟೋಗ ನಾ ನೆಕ್ಸ್ಟ್ ಇಯರ್ ಬಂದು ತಗೊಂಡವನ ಸಿಗ್ತಾ ಕೊಡ್ತಾನೆ. ಒಂದ್ ಚಾರ್ಜರ್ ನಾನು ಲೈಬ್ರರಿ ಬಿಟ್ಟೋಗಿದ್ದೆ. 1 ತಿಂಗಳ ನಂತರ ಬಂದು ಯಾರು ಕೇರ್ ಮಾಡಲ್ಲ. ಆಗೇನಾದ್ರು 20 ಆಗ್ತದೆ ಸೈಡಲ್ಲಿ ಇಟ್ಬಿಡ್ತಾರೆ. ಸರಿ ಮತ್ತೆ ನೈಸ್ ಟಾಕಿಂಗ್ ಟು ಯು ಮ್ಯಾನ್. ತುಂಬಾ ಇದು ಇದ್ರ ಬಗ್ಗೆ ಒಂದು ಸ್ವಲ್ಪ ಹೇಳ್ಬಿಡು. ಇದು ಒಳಗೆ ಹೋಗಕ್ಕೆ ಕಾನ್ಸರ್ಟ್. Bangalore. I'm from Delhi. I'm from UP. I'm from MP. I'm from UP. I'm from Uttar Pradesh. ನಮ್ದು ದಾವಣಗೆರೆ. ನಂದು ಬೆಂಗಳೂರು. ಧಾರವಾಡ. ಇಟ್ಸ್ ಸೋರ್ ಫೆಸ್ಟಲ್ ಆಗ್ತದೆ ಆಕ್ಚುಲಿ. ಇಲ್ಲಿ ಯಾರು NIT ದವರು ಸಿಗ್ತಾರಂತ ಕೇಳ್ತೀವಿ. ಹೇಳ್ಬಿಟ್ಟು ಅವ್ರಿಗೆ ಲೈಫ್ ಯಾರು ಕನ್ನಡದವರಾ? ಹೌದು ಕನ್ನಡದವರಾ? ಹೌದು NIT ಯಾವ IT ಒಂದು ಮೂರು IT ಅವರ Best hangout place in NITK is NITK beach. Best hangout place, obviously we have the beach. You can go anytime you want, and then you have so many places on the campus, bro. You can go to the ground, you can go to the, mostly for me, I go to the gym. First of all, beach. Lighthouse. The path also. Yeah, walking with this path and entrance. Yeah, the path. ಬೆಸ್ಟ್ ಹ್ಯಾಂಗ್ಔಟ್ ಪ್ಲೇಸ್ ಇನ್ NITK ಯಾವ್ದು ಅನ್ಸುತ್ತೆ? Beach. Actually, I came here for the beach. Okay. But beach is not that good what I have thought. What did you think beach is? I thought I would do surfing and all. Maybe beach, but if you're daily if you're not the beach person, like I'm not the beach person, I'm the mountain one. Okay. You don't like it more. But there are some places like you feel like if you go alone there, so you feel happy. It's just like a park, like something, or there's much more nature now, so you'll connect with it. Okay. If you could change one thing about NIT, what would that be? Maybe the beach closing time. Okay. 7 p.m. It was extended in night. How often do you go to beach? Once a month. Like you usually have events over there or not? Yeah, we have like one or two. ಅಲ್ಲಿ ಅಷ್ಟು ದೊಡ್ಡ ಫೆಸ್ಟಿವಲ್ ಇಷ್ಟೊತ್ತು ಅಲ್ಲೇ ಇದ್ವಿ. ಚೆನ್ನಾಗಿ ಅನಿಸ್ಲಿಲ್ಲ. ನನ್ನ ಸಾಂಗ್ಸ್ ಬೇಕಿತ್ತು.
ಲಾಸ್ಟ್ ಟೈಮ್ ಹೊಡೆದಿದ್ರು ಗೊತ್ತಾ ಸ್ಟೇಜ್ ಮೇಲೆ ಹೊಡೆದಿದ್ರು ಕನ್ನಡ ಸಾಂಗ್ಸ್ ಹಾಕಿಲ್ಲ ಅಂತ ರುಬ್ಬಿಟ್ಟಿದ್ರು ಡಿಜೆ. They have any curfew time for hostel? Yeah, 1:00. 1:00. They in RTP not 7:30. Yeah. You can roam here and all. Like in our college, even boys come before 10. In NITK, boys literally tell a lot of things, like to get to you, I guess. So most of the things I didn't listen, to be honest. Okay, he's taking drop for NIT worth it? It was worth it. It was worth it. And how's the gender ratio here? Bro, it's so bad. I don't even get a girl. It's pretty booked only. I would say it's 1:4. One girl, 4 boys. ನನ್ನ ಅಬ್ಸರ್ವೇಷನ್ ಪ್ರಕಾರ ಮೇ ಬಿ ಐ ಥಿಂಕ್ 1:4. 1:4. Same, almost all classes same. RBC versus NITK, ಯಾವ್ದು ಬೆಟರ್? Equivalent. Equal? ಅಲ್ಲ. Only the thing you'll get here is NIT as a tag. Apart from that, you'll get the same education board. RBC ಬೆಟರ್ ಅನ್ಸ್ತಾ NITK ಬೆಟರ್ ಅನ್ಸ್ತಾ? I would say NITK. Reason? Reason is the crowd, the campus, the vibe here, the fests, and yeah, the placements also you can say. If you could go back, would you choose the same college? No, bro. ಯಾಕಂದ್ರೆ ನಂದು ಬೇರೆ ಚಾನ್ಸಸ್ ಸ್ವಲ್ಪ ಅಷ್ಟೊಳ್ಳೆ ಚಾನ್ಸಸ್ ಇರಲಿಲ್ಲ, ಅಷ್ಟೊಳ್ಳೆ ಆಪರ್ಚುನಿಟಿ ಇರಲಿಲ್ಲ. ಸೊ ದಿಸ್ ವಾಸ್ ಲೈಕ್ ದ ರಿಯಲಿ ಗುಡ್ ಆಪ್ಷನ್ ದಟ್ ಐ ಹ್ಯಾಡ್. ಅದೇ ಇದು ನಾವು 4 years ಕಳೆದ್ಮೇಲೆ ನೀವು ಕೇಳಿದ್ರೆ ಇನ್ನೂ ಚೆನ್ನಾಗಿರ್ಬೋದು. ಲೈಕ್ ಸಿ ಸ್ಟಾರ್ಟಿಂಗ್ ಇವಾಗ ಫಸ್ಟ್ ಕಾಲೇಜ್ ಎಂಟರ್ ಆದ ತಕ್ಷಣ ಅಯ್ಯೋ ಯಾವ ಕಾಲೇಜಿಗೆ ಬಂದ್ಬಿಟ್ನ ಅಂತ ನಂಗೆ ಅನ್ಸ್ತಿತ್ತು RBCಗೆ ಹೋದ್ಮೇಲೆ. ಯಾಕಂದ್ರೆ NITಗೆ ನಾ 300 acre ಕ್ಯಾಂಪಸ್ ಬೀಚ್ ಎಲ್ಲ ಇತ್ತು, ಅದೆಲ್ಲ ವಿಡಿಯೋಸ್ ನೋಡ್ಬಿಟ್ಟಿದ್ದೆ. ಹೋಗಿ ಮೈನಿಂಗ್ ಹೋಗ್ಬಿಟ್ಟಿದ್ರೆ ಸರಿ ಇರ್ತಿತ್ತು ಅನ್ಸ್ತಿತ್ತು ನಂಗೆ ಸ್ಟಾರ್ಟಿಂಗ್ ಬಂದಾಗ. ಬಟ್ ಆಫ್ಟರ್ 1 year ಐ ಫೀಲ್ RBC ಅಲ್ಲಿ ನಾನು ಚೆನ್ನಾಗಿದ್ದೀನಿ, ಒಳ್ಳೇದೇ ಆಯ್ತು ನನ್ನ ಡಿಸಿಷನ್ ಅಂತ. We get more funding. The crowd over here is cream. So we are expected to have a good reputation, and the peers here have a really great thinking ability. They think in a really good directions. I used to think that I'm really good at what I do, but I have encountered a lot of people over here who are really, really better than me at what they do. So ಹೆಂಗ್ ಹಿಡಿತಿದೆ ಏನು ಕೇಳಿಸ್ತಿಲ್ಲ. ಬೆಸ್ಟ್ ಚೆನ್ನಾಗಿದೆ ಇವತ್ತು. And which is difficult, getting into NIT or surviving NIT? A bigger pressure is on you after getting in here. Yeah, honestly, this is a good question. So, getting into NIT is one thing, and after you get here, it's not just so straightforward. It's not just sit and grind every day. You'll be open to a lot of domains. You'll be learning a lot of stuff. You'll be open to a lot of things. Lot of things to explore. So it's really good. But also it's hard for some people. It's easy for some people. You can't generalize it. Surviving NIT is much more harder, bro. Be ready for this. Like how many hours did you study for JEE? Like 6 to 7 maybe. You're in a coaching? No, local coaching. 8 to 10 hours. Ragging ಎಲ್ಲ ನಡೆಯುತ್ತಾ ಕಾಲೇಜಲ್ಲಿ? No, this No college ragging. is crazy. Bro, ragging culture is zero. Like No ragging. no ragging, bro. Our seniors are so very good, bro. Yeah, they are brilliant. ಓಕೆ, ರ್ಯಾಗಿಂಗ್ ಎಲ್ಲ ನಡೆಯುತ್ತಾ ಕಾಲೇಜಲ್ಲಿ? ರ್ಯಾಗಿಂಗ್ ಏನಿಲ್ಲ. Strictly no ragging, nothing. And one more thing, is NITK LGBTQ friendly? Yes. Yeah. Friends? No, LGBTQ friendly. Yeah. I mean, yeah, there are some societies which Actually, yeah. do conduct some, programs as such. But yeah, I'm not part of all that. But yeah, Biggest myth of NIT is like once you entered in NIT, you will fully enjoy your life. No, bro. We just enjoy the Saturday, Sunday. After that, our whole week gone in a one day. Crazy. Biggest lie you have been told about NITK? You don't have to study after coming to NIT. yeah. It's very clean. Everything is really good. All the hostels are really good. Yeah. Facilities are I really think RBC I hostels are better than NITK hostels. Obviously, I'm pretty sure because any private college hostel will be better because the condition here is pretty cooked. Food and all is was good. Now it's getting better. Usual one, no? Okay. Most illegal thing you have did in the college?
Fasting, I mean, that's considered illegal. When you're girls, it's considered. Like, what's the time? It's 10 for us right now. Gonna be 1 next year. Next year. How much would you rate NITK boys? How much would you rate NITK boys on a scale of 10? 1. That's a hard one. Negative 7.5. ಮೋಸ್ಟ್ ಇಲ್ಲಿಗಲ್ ಥಿಂಗ್ ಏನಾರ ಮಾಡಿರಿ ಕಾಲೇಜ್ ಅವ್ರು ಮಾಡಿದ್ದು ನಿಮ್ಗೆ ಗೊತ್ತಿದ್ಯಾ? ಬೇರೆ ಯಾರು ಮಾಡಿದ್ರು ನಡೀತಾ ಇರುತ್ತೆ, ಅದೇ ಕರೆಕ್ಟ್ ಆಗಿ ಗೊತ್ತಿಲ್ಲ ಇನ್ಫಾರ್ಮೇಶನ್. ವಾಟ್ ಈಸ್ ಡಿಫಿಕಲ್ಟ್ ಟು ಮೇಂಟೈನ್ ಇನ್ ಕಾಲೇಜ್? ಗರ್ಲ್ ಫ್ರೆಂಡ್ಸ್ 9 CGPA ನಾ? 9 CGPA. ಆಕ್ಚುಲಿ CGPA ಎಲ್ಲ ಹೆಂಗಿರುತ್ತೆ ನಿಮ್ದು? ಕೊಡ್ತಾರಾ ಮಾರ್ಕ್ಸ್ ಎಲ್ಲ? 8+ ತೆಗೆದ್ರೆ ನಾವು ಪುಣ್ಯ ಮಾಡಿದೀವಿ. ಹೌದಾ? And one more thing, did that video which said how to crack JEE in 10 days help you? Hell nah, it's totally not possible. That's You had clickbait. yeah, that's obviously clickbait. If your parents could see one day of your college hostel life, would they still pay your fees? No, I'm pretty sure. No. I was getting mining here. So mining ತಗೊಂಡಿದ್ದು ಒಳ್ಳೇದಾಯ್ತಾ ಇಲ್ಲ RVCL ಕಂಪ್ಯೂಟರ್ ಸೈನ್ಸ್ ಯಾವ್ದು ಒಳ್ಳೇದು? RVCL CSE objects. Yes, RVC cyber security. NITK ಅನ್ಕೊಂಡ್ ಬಂದಿರ್ತೀರಿ. ಎಕ್ಸ್ಪೆಕ್ಟೇಷನ್ಸ್ ಓವರ್ ಹೈಪ್ ಆಯ್ತಾ? ಎಷ್ಟು ಎಕ್ಸ್ಪೆಕ್ಟೇಷನ್ ಇದೆ ಅಷ್ಟು. Okay, thank you so much guys.